ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಯಶವಂತ್. ಇವತ್ತಿನ ಈ ವಿಡಿಯೋದಲ್ಲಿ ಪೋರ್ಟರಲ್ಲಿ ಏನಾದರೂ ವ್ಯಾಲೆಟಲ್ಲಿ ಅಮೌಂಟ್ ಇದ್ದರೆ ಅದನ್ನು ಯಾವ ರೀತಿ ಈಸಿಯಾಗಿ ನಾವು ನಮ್ಮ ಅಕೌಂಟ್ಗೆ ವಿಡ್ರಾ ಮಾಡೋದು ಅಂತ ಹೇಳ್ಬಿಟ್ಟು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ವ್ಯಾಲೆಟಿಗೆ ಏನಕ್ಕೆ ಅಮೌಂಟ್ ಬರುತ್ತೆ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳೋಣ. ಫಸ್ಟ್ ಏನಂತಂದರೆ ಈಗ ಆಲ್ಮೋಸ್ಟ್ ಅದು ಒಂದು 80% ಏನು ಮಾಡ್ತಾರೆ ಅಂತಂದರೆ ಕಸ್ಟಮರು ನಮಗೆ ಕ್ಯಾಶ್ ಕೊಡ್ತಾರೆ, ಇಲ್ಲ ಅಂತಂದರೆ ಅಲ್ಲಿ ಹೋಗ್ತಿದ್ದಂಗೆ ಪೇ ಮಾಡ್ತಾರೆ. ಆನ್ಲೈನಲ್ಲಿ ಪೇ ಮಾಡಿದ್ರು ನಮ್ಮ ಅಕೌಂಟ್ಗೆ ನಾವು ಪೇ ಮಾಡಿಸ್ಕೊತೀವಿ. ಅಂತಂದರೆ ನಮ್ಮ ಫೋನ್ಪೇ ಇಲ್ಲ ಪೇಟಿಎಮ್ ಯಾವುದಿದೆಯೋ ಅದಕ್ಕೆ ನಾವು ಫೋನ್ಪೇ ಮಾಡಿಸ್ಕೊತೀವಿ. ಆಲ್ಮೋಸ್ಟ್ ಇದೇ ಥರ ನಡೀತಾ ಇರುತ್ತೆ. ಬಟ್ ಒಬ್ಬೊಬ್ಬರು ಕಸ್ಟಮರ್ ಏನು ಮಾಡ್ತಾರೆ ಅಂತ ಅಂದರೆ ಆಲ್ಮೋಸ್ಟ್ ಅಲ್ಲಿ ಇವರು ರೆಗ್ಯುಲರ್ ಕಸ್ಟಮರ್ ಆಗಿರ್ತಾರೆ. ಆಮೇಲೆ ಪೋರ್ಟರ್ ತುಂಬ ಯೂಸ್ ಮಾಡ್ತಾ ಇರ್ತಾರೆ. ಅವ್ರು ಏನು ಮಾಡ್ತಾರೆ ಅಂತ ಅಂದರೆ ಪೋರ್ಟರ್ ಅಪ್ಲಿಕೇಶನಲ್ಲಿ ಅವರು ಪೇಮೆಂಟ್ ಮಾಡಿಬಿಟ್ಟಿರ್ತಾರೆ. ಅಂದರೆ ಪೋರ್ಟರ್ ಅಪ್ಲಿಕೇಶನಲ್ಲಿ ಪೇಮೆಂಟ್ ಮಾಡೋರು ಏನಾಗುತ್ತೆ ಅಂತ ಅಂದರೆ ಅದು ಡೈರೆಕ್ಟಾಗಿ ನಾವು ಆರ್ಡರ್ ಕಂಪ್ಲೀಟ್ ಮಾಡಿದ್ಮೇಲೆ ಅದು ನಮಗೆ ವ್ಯಾಲೆಟಿಗೆ ಹೋಗುತ್ತೆ. ಕಸ್ಟಮರ್ ಹತ್ರ ಹೋಗ್ಬಿಟ್ಟು ನಾವು ಯಾವುದೇ ಆದಂಥ ಕ್ಯಾಶ್ ಇಸ್ಕೊಳ್ಳಿ, ಅಮೌಂಟ್ ಕೊಡಿ ಅಂತ ಹೇಳ್ಬಿಟ್ಟು ಕೇಳಂಗಿರಲ್ಲ. ಏನಕ್ಕೆ ಅಂತ ಅಂದರೆ ಆಲ್ರೆಡಿ ಆರ್ಡರ್ ಬುಕ್ ಮಾಡೋಂಥ ಸಮಯದಲ್ಲಿ ಅವರು ದುಡ್ಡು ಕೊಟ್ಬಿಟ್ಟು ಅವರು ಬುಕ್ ಮಾಡಿಬಿಟ್ಟಿರ್ತಾರೆ. ಅವಾಗ ಏನಾಗುತ್ತೆ ಅಂತ ಅಂದರೆ ಆ ಅಮೌಂಟು ನಮಗೆ ವ್ಯಾಲಿಟಿಗೆ ಬರುತ್ತೆ. ಅಂತಂದರೆ ಅಮೌಂಟ್ ಕಲೆಕ್ಟ್ ಮಾಡ್ಕೊಂಬೇಡಿ ಅಂತ ಅಲ್ಲಿ ತೋರಿಸುತ್ತೆ. ಅಂದರೆ ಝೀರೋ ಕಲೆಕ್ಟ್ ಅಂತ ಹೇಳ್ಬಿಟ್ಟು ತೋರಿಸುತ್ತೆ. ಅವಾಗ ಏನು ಮಾಡಬೇಕು ಅಂತ ಅಂದರೆ ಇಲ್ಲಿ ಆನ್ಲೈನ್ ಪೇಮೆಂಟ್ ಆಲ್ರೆಡಿ ಆಗಿದೆ ಅಂತ ಹೇಳ್ಬಿಟ್ಟು ನಾವೇನು ಮಾಡಬೇಕು ಅಂತ ಅಂದರೆ ಕಲೆಕ್ಟ್ ಝೀರೋ ಅನ್ನೋದ್ರ ಮೇಲೆ ಕೊಟ್ಬಿಟ್ರೆ ಆಮೇಲೆ ಆ ಅಮೌಂಟು ನಮಗೆ ಅವರು ಪೇ ಮಾಡಿರೋದು ನಮ್ಮ ವ್ಯಾಲೆಟಿಗೆ ಬರುತ್ತೆ. ಅಂದರೆ ಮುಂಚೆನೇ ಸ್ಟಾರ್ಟಿಂಗಿಗೆ ಬಂದಿಲ್ಲ, ಆಮೇಲೆ ಬರುತ್ತೆ. ಬಟ್ ಸ್ಟಾರ್ಟಿಂಗಲ್ಲ, ಈಗ ಆರ್ಡರ್ ಅಕ್ಸೆಪ್ಟ್ ಮಾಡಿದ್ಮೇಲೆ ತೋರಿಸುತ್ತೆ ಎಷ್ಟು ಕಲೆಕ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಅವಾಗಲೇ ಗೊತ್ತಾಗುತ್ತೆ ನಮಗೆ ಆನ್ಲೈನಲ್ಲಿ ಮಾಡಿರೋ ಏನಿಲ್ಲ ಅಂತ ಹೇಳ್ಬಿಟ್ಟು. ಒಬ್ಬೊಬ್ಬರು ಮಾಡಿರ್ತಾರಲ್ಲ, ಮಾಡಿರುವಂಥ ಅಮೌಂಟ್ನ ನಾವು ಈಸಿಯಾಗಿ ವಿತ್ಡ್ರಾ ಮಾಡ್ಕೊಳೋದು ತುಂಬ ಈಸಿ. ಅದು ಬನ್ನಿ ಯಾವ ರೀತಿ ವಿತ್ಡ್ರಾ ಮಾಡ್ಕೊಳೋದು ಅಂತ ಹೇಳ್ಬಿಟ್ಟು. ಅಂದರೆ ಎರಡೇ ಸ್ಟೆಪ್ ಇದೆ. ಎರಡೇ ಸ್ಟೆಪ್ಪಲ್ಲಿ ಯಾವ ರೀತಿ ವಿತ್ಡ್ರಾ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಚಾನಲ್ಗೆ ಯಾರು ಹೊಸಬ್ರು ಬಂದಿದ್ದರೆ ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಗೈಸ್ ನೋಡಿ, ಇವಾಗ ನಾನು ಸ್ಕ್ರೀನಲ್ಲೂ ಕೂಡ ನಾನು ನಿಮಗೆ ಆಗ್ತಾ ಹೋಗ್ತೀನಿ. ಅಂದರೆ ಯಾವ ರೀತಿ ನಾವು ವಿಡ್ರಾ ಮಾಡ್ಕೊಳೋದು ಅಂತ ಹೇಳ್ಬಿಟ್ಟು. ಮೊದಲನೇದಾಗಿ ನೋಡಿ, ನಾವು ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳೋಣ. ಪೋರ್ಟರ್ ಅಪ್ಲಿಕೇಶನ್ ಓಪನ್ ಮಾಡ್ಕೊತಿದ್ದಂಗೆ ನಮಗೆ ವ್ಯಾಲೆಟ್ ಬ್ಯಾಲೆನ್ಸ್ ಅಂತ ಹೇಳ್ಬಿಟ್ಟು ಇಲ್ಲಿ ತೋರಿಸ್ತಾ ಇರುತ್ತೆ. ವ್ಯಾಲೆಟ್ ಬ್ಯಾಲೆನ್ಸ್ ನಮ್ದು ಎಷ್ಟಿದೆ ಅಂತಲೂ ಕೂಡ ಇಲ್ಲಿ ನಾವು ಆರಾಮಾಗಿ ಗೊತ್ತಾಗುತ್ತೆ. ನೋಡಿ, ಇವಾಗ ನನ್ನ ವ್ಯಾಲೆಟ್ ಬ್ಯಾಲೆನ್ಸ್ ಬಂದ್ಬಿಟ್ಟು 125 ರುಪೀಸ್ ಇದೆ. ಅಂದರೆ 125 ರುಪೀಸಲ್ಲಿ ಈಗ ನಾನು 125 ರುಪೀಸ್ ಕೂಡ ವಿಡ್ರಾ ಮಾಡ್ಬೋದು. ಮೊದಲೆಲ್ಲ ಏನಾಗ್ತಾ ಇತ್ತು ಅಂತಂದರೆ ಈ ಥರ 125 ರುಪೀಸ್ ಇದ್ದರೆ 125 ರುಪೀಸ್ ಪೂರ್ತಿ ವಿಡ್ರಾ ಮಾಡೋಕ್ಕಾಗ್ತಾ ಇರಲ್ಲ. ಏನಕ್ಕೆ ಅಂತಂದರೆ ಪೋರ್ಟರಲ್ಲಿ ಅವನು ಕಮಿಷನ್ ತೊಗೊಳ್ತಾ ಇದ್ದನಲ್ಲ, ಅವಾಗ ಕಮಿಷನ್ ತೊಗೊಳೋದ್ರಿಂದ ವ್ಯಾಲೆಟ್ ಬ್ಯಾಲೆನ್ಸ್ ಬಿಡಬೇಕಾಯ್ತು. ನಾವು 100 ರುಪೀಸ್ ಆದರೂ ವ್ಯಾಲೆಟ್ ಬ್ಯಾಲೆನ್ಸ್ ಬಿಡಲೇಬೇಕಾಯ್ತು. ವ್ಯಾಲೆಟ್ ಬ್ಯಾಲೆನ್ಸ್ ಬಿಟ್ಟಂಥ ಸಮಯದಲ್ಲಿ ಅದರಲ್ಲಿ ಅವನು ಕಟ್ ಮಾಡ್ಕೊಂಡು. ಬಟ್ ಇವಾಗ ಯಾವುದೇ ಆದಂಥ ವ್ಯಾಲೆಟ್ ಬ್ಯಾಲೆನ್ಸ್ ಏನು ಬಿಡೋಂಗಿಲ್ಲ. ಈಗ ಎಷ್ಟು 125 ರುಪೀಸ್ ಇದೆಯೋ 125 ರುಪೀಸ್ ಕೂಡ ನಾವು ವಿಡ್ರಾ ಮಾಡ್ಕೊಬೋದು. ನೋಡಿ, ಇವಾಗ ಟ್ಯಾಪ್ ಮಾಡಿದೆ. ಟ್ಯಾಪ್ ಮಾಡಿ ಮೇಲ್ಗಡೆ ತೋರಿಸ್ತಾ ಇದೆ ಅಂತಂದರೆ ವ್ಯಾಲೆಟ್ ಬ್ಯಾಲೆನ್ಸು 125 ತೋರಿಸ್ತಾ ಇದೆ. ನೋಡಿ, ವಿಡ್ರಾ ಕೊಡ್ತೀನಿ. ವಿಡ್ರಾ ಕೊಡ್ತಿದ್ದಂಗೆ ನನ್ನ ಅಮೌಂಟು ಅಂದರೆ ವ್ಯಾಲೆಟಲ್ಲಿ ಎಷ್ಟಿದೆಯೋ ಈಗ 125 ರುಪೀಸ್ ಇದೆ. 125 ರುಪೀಸ್ ಫುಲ್ಲೂ ಕೂಡ ಇವಾಗ ನಮಗೆ ಬರುತ್ತೆ. ಈಗ ಯಾವುದೇ ಆದಂಥ ರಿಸರ್ವ್ ಇರೋಂಗಿಲ್ಲ. ಮೊದಲೆಲ್ಲ 100 ರುಪೀಸ್ ರಿಸರ್ವ್ ಇಡಬೇಕಾಯ್ತು. ನೋಡಿ, ಇವಾಗ ಪ್ರೊಸೀಡ್ ಕೊಡ್ತೀನಿ. ಪ್ರೊಸೀಡ್ ಕೊಡ್ತಿದ್ದಂಗೆ ಇವಾಗ ವಿಡ್ರಾ ಕೂಡ ಆಗುತ್ತೆ. ನೋಡಿ, 125 ವಿಡ್ರಾ ರಿಕ್ವೆಸ್ಟ್ ಅಕ್ಸೆಪ್ಟೆಡ್ ಅಂತ ಹೇಳಿ ಬಂದಿದೆ ಅಂತ. ಅಂದರೆ ಇವಾಗ ಸದ್ಯಕ್ಕೆ ಪೆಂಡಿಂಗ್ ತೋರಿಸ್ತಾ ಇದೆ. ನೋಡೋಣ ಎಷ್ಟೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು ನೋಡಬೇಕಾಗಿರುತ್ತೆ. ನನಗೆ ಅನ್ನಿಸ್ದಂಗೆ ಬೇಗನೆ ಬರುತ್ತೆ ಅಂತ ಅನಿಸುತ್ತೆ. ನೋಡೋಣ ತಡೀರಿ. ಅಂತ ಅಂದರೆ ಎಷ್ಟೊತ್ತಾದ್ಮೇಲೆ ನನಗೆ ಬಂತು ಅನ್ನೋದು ಕೂಡ ನಾನು ನಿಮಗೆ ಅಪ್ಡೇಟ್ ತಿಳಿಸ್ತೀನಿ. ಫಸ್ಟ್ ಇವಾಗ ವಿಡ್ರಾ ಆಗಲಿ. ಗೈಸ್ ನೋಡಿ, ಅಮೌಂಟು ಕೂಡ ಇವಾಗ ವಿಡ್ರಾ ಆಗಿದೆ. ಅಂತ ಅಂದರೆ ಏನಿಲ್ಲ ಅಂತಂದರೆ ಒಂದು 30 ಸೆಕೆಂಡ್ ತೊಗೊಂಡು ಅಷ್ಟೇ. ಒಂದು 30 ಸೆಕೆಂಡ್ಗೆ ನಮ್ಮ ಅಮೌಂಟು ನಮಗೆ ಬಂದಿದೆ. ಅಂತ ಅಂದರೆ ಎಮರ್ಜೆನ್ಸಿ ಇದ್ದರೂ ಕೂಡ ಅಷ್ಟೇ, ನಮ್ಮ ಹತ್ರ ವ್ಯಾಲೆಟಲ್ಲಿ ಅಮೌಂಟ್ ಇತ್ತು ಅಂತ ಅಂದರೆ ಇಲ್ಲ ನಮಗೆ ಬೇಕು ಅನ್ನೋ ಸಮಯದಲ್ಲಿ ಕೂಡ ವಿಡ್ರಾ ಮಾಡ್ಕೊಂಡು. ಬಟ್ ನಾನು ಡ್ಯೂಟಿ ಮಾಡಿ ಆಲ್ರೆಡಿ ಏನಿಲ್ಲ ಅಂತಂದರೆ ಒಂದು 20 ದಿವಸ ಆಗಿದೆ. ನಿಮಗೆ ತಿಳಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ವಿಡ್ರಾ ಮಾಡಿಲ್ಲ, ಅದರಿಂದಾಗಿ ತಿಳಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇವಾಗ ಮಾಡಿದ್ದು. ಆಮೇಲೆ ನಿಮಗೆ ಸ್ಕ್ರೀನ್ಶಾಟಲ್ಲಿ ಹಾಕಿರ್ತೀನಿ ನೋಡಿ ಇವಾಗ. ಸೊ ವಿಡ್ರಾ ಸಕ್ಸಸ್ಫುಲ್ ಕೂಡ ಆಗಿದೆ. ನನ್ನ ಅಕೌಂಟ್ಗೂ ಕೂಡ ಬಂದಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ತಿಳಿಸ್ತಾ ಇದೆ. ಅಂದರೆ ನೋಡಿ, ಆರಾಮಾಗಿ ನೀವು ಈಸಿಯಾಗಿ ನೀವು ವಿಡ್ರಾ ಮಾಡ್ಕೊಬೇಕು ಅಂತಂದರೆ ನೀವು ಆವಾಗಲೇ ವಿಡ್ರಾ ಮಾಡ್ಕೊಬೇಕು ಅಂತ ಇಲ್ಲ. ಸೊ ನಿಮಗೆ ಅಂದರೆ ನಿಮ್ಗೆ ಅಗತ್ಯ ಇದ್ದಂಥ ಸಮಯದಲ್ಲಿ ನೀವು ವಿಡ್ರಾ ಮಾಡ್ಕೊಬೋದು. ಈಗ ನನಗೆ ಅಗತ್ಯ ಇರಲಿಲ್ಲ ಆ ಟೈಮಲ್ಲಿ, ಸುಮ್ಮನೆ ಇವಾಗ ವಿಡ್ರಾ ಮಾಡಬೇಕಲ್ಲ ಅಂತ ಹೇಳ್ಬಿಟ್ಟು ಓಪನ್ ಮಾಡಿ ನೋಡಿದಾಗ ಕ್ಯಾಶ್ ಇತ್ತಲ್ಲ, ಅದರಿಂದಾಗಿ ವಿಡ್ರಾ ಮಾಡೋಣ ಅಂತ ಹೇಳ್ಬಿಟ್ಟು ವಿಡ್ರಾನು ಕೂಡ ಮಾಡಿದೆ. ಈಗ ಆಲ್ರೆಡಿ ಈಗ ಅದು ಅಕೌಂಟ್ಗೂ ಕೂಡ ಬಂದಿದೆ. ಅಂದರೆ ಬೇಗನೆ ಬರುತ್ತೆ, ಏನು ತುಂಬ ಟೈಮ್ ಏನು ತೊಗೊಳಂಗಿಲ್ಲ. ಒಂದಿನ ಬೇಕು, ಅರ್ಧ ಗಂಟೆ ಬೇಕು, 1 ಗಂಟೆ ಬೇಕು ಅನ್ನೋದೇನಿಲ್ಲ. ಸೊ ವಿಡ್ರಾ ಆಗ್ತಿದ್ದಂಗೆ ನೋಡಿ ನನಗೊಂದು 30 ಸೆಕೆಂಡಲ್ಲೇ ಬಂದು ಇವಾಗ ತಲುಪಿದೆ ಅಕೌಂಟಿಗೆ. ಸೊ ಇದನ್ನು ತಿಳಿಸ್ಕೊಡ್ಬೇಕಾಯಿತು ಸ್ನೇಹಿತರೆ, ಅದಕ್ಕೋಸ್ಕರನೇ ಈ ವಿಡಿಯೋ ಮಾಡಿದ್ದು. ಈ ವಿಡಿಯೋ ಏನಾದ್ರು ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ. ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ವಿಡಿಯೋಗೆ ಮುಗಿಸ್ತಾ ಇದ್ದೀನಿ. ಬೈ ಗೈಸ್.